ಯಾದಗಿರಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಕೇಳ್ಕೊಂಡಿದ್ವಿ, ಶಾಪುರಕ್ಕೆ ಒಂದು ಟ್ಯಾಕ್ಸಿ ಸ್ಟ್ಯಾಂಡನ್ನು ಕೊಡಬೇಕು ಅಂತ. ಅವತ್ತೇ ಸ್ಥಳವನ್ನು ನೋಡಿ ನಾನು ಕೊಡಿಸ್ತೀನಿ ಅಂತ ಏನು ನಮ್ಮ ನಾಯಕರು, ಈ ಭಾಗದ ಶಾಸಕರು, ಮಂತ್ರಿಗಳು ಹಾಗೂ ಬಡ ಚಾಲಕರ ಪರ ನಿಂತಿರ್ತಕ್ಕಂಥ ಶರಣಬಸಪ್ಪ ಗೌಡ ದರ್ಶನಪುರ ಸಾಹೇಬರು ಅವತ್ತು ಏನು ನಮಗೆ ಚಾಲಕ ಸಮುದಾಯಕ್ಕೆ ಒಂದು ಮಾತನ್ನು ಕೊಟ್ಟಿದ್ದರು, ಅದನ್ನು ಸಂಪೂರ್ಣವಾಗಿ ಈಡೇರಿಸಿ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಚಾಲಕರ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ತುಂಬ ವಿರಳ ನಾವು ರಾಜಕೀಯದಲ್ಲಿ ನೋಡಿದ್ದೀವಿ, ವೇದಿಕೆ ಮೇಲೆ ಹೇಳೋದೇ ಬೇರೆ, ನಡ್ಕೊಳೋದೇ ಬೇರೆ. ಆದರೆ ಅವರು ಹೇಳಿದ ತತ್ಕ್ಷಣವೇ ನಮ್ಮ ಸಂಘಟನೆಯ ಅಧ್ಯಕ್ಷರನ್ನ ಮತ್ತು ಇಲ್ಲಿನ ತಾಲೂಕು ಅಧ್ಯಕ್ಷರನ್ನ ಕರೆಸಿ ಮಾತಾಡಿ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಕರ್ನಾಟಕ ಚಾಲಕರ ಒಕ್ಕೂಟ ತುಂಬ ಆಭಾರಿಯಾಗಿದೆ. ಹಾಗೆ ಶಾಸಕರು, ನಮ್ಮ ಮಂತ್ರಿಗಳಲ್ಲಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಚಾಲಕರಿಗೆ ಶಾಪುರ ಟ್ಯಾಕ್ಸಿ ಸ್ಟ್ಯಾಂಡನ್ನು ಕೊಡಿಸಿದ್ದೀರಿ, ತಾವು ಕಾಳಜಿ ವಹಿಸಿ ತಮ್ಮ ಶ್ರಮದಿಂದ ತಾವೇ ಕೊಟ್ಟಿರ್ತಕ್ಕಂಥ ಈ ಟ್ಯಾಕ್ಸಿ ಸ್ಟ್ಯಾಂಡು, ಇದಕ್ಕೆ ಒಂದು ಮೂಲಭೂತ ಸೌಕರ್ಯಗಳನ್ನ ತಾವೇ ಒದಗಿಸ್ಕೊಡ್ಬೇಕು. ಹಾಗೆ ಶಾಪುರ ಟ್ಯಾಕ್ಸಿ ಚಾಲಕರಿಗೆ ಇವತ್ತೇನು ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದೀರಿ, ದಯವಿಟ್ಟು ನಾವು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀವಿ, ಒಂದು ಚಾಲಕರ ಭವನವನ್ನು ನಿರ್ಮಾಣ ಮಾಡಿ ಕೊಡಿ. ಮತ್ತು ಹಾಗೆ ಶಾಪುರ ತಾಲೂಕಿನಲ್ಲಿ ಟ್ಯಾಕ್ಸಿ ಚಾಲಕರು ತುಂಬ ಬಡವರಿದ್ದಾರೆ, ಅವರಿಗೆ ಸೈಟು ಮತ್ತು ಮನೆಗಳನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಇಲ್ಲಿ ಚಾಲಕರಿಗೆ ಕಡ್ಡಾಯವಾಗಿ ಸಿಗ್ತಾ ಇಲ್ಲ. ಅದರಲ್ಲೂ ನಮ್ಮ ಚಾಲಕರು ನೀವು ಹೋಗಿ ತೊಗೊತಾ ಇಲ್ಲ. ಶಾಸಕರು ಮತ್ತು ಮಂತ್ರಿಗಳು ನಮಗೆ ಯಾವ ಸೌಲಭ್ಯಗಳು ಸರ್ಕಾರದಿಂದ ಸಿಗಬೇಕು ಸಂಪೂರ್ಣವಾಗಿ ತಮ್ಮ ಜಿಲ್ಲೆಗೆ ತಾವು ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ, ಅಧಿಕಾರಿಗಳಿರ್ಬೋದು ಅಥವಾ ಚಾಲಕ ಬಂಧುಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಮತ್ತು ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರುಗಳು ಮಾನ್ಯ ನಮ್ಮ ಮಂತ್ರಿಗಳಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 15 ವರ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ ಸ್ಟ್ಯಾಂಡ್ ಆಗಿಲ್ಲ ಅಂತ. ದಯವಿಟ್ಟು ಅಲ್ಲೂ ತಾವು ಮನಸ್ಸು ಮಾಡಿ ಒಂದು ಸ್ಟ್ಯಾಂಡನ್ನು ಮಾಡಿಸಿ ಕೊಡಬೇಕು. ಯಾಕಂದರೆ ತಾವು ಮನಸ್ಸು ಮಾಡಿದ್ರೇ ಈ ಕೆಲಸ ಆಗೋದು. ಯಾಕೆಂತಂದರೆ ನಮಗೆ ಗೊತ್ತಿದೆ, ತಾವು ಅಲ್ಲೇನು ಭರವಸೆಯನ್ನು ಕೊಟ್ಟಿದ್ರೆ ಇಮಿಡಿಯೇಟಾಗಿ ಆ್ಯಕ್ಷನನ್ನು ತೊಗೊಂಡು ಇಲ್ಲಿ ಕೊಡಿಸ್ಕೊಟ್ಟಿದ್ರೆ. ಯಾದಗಿರಿಯಲ್ಲೂ ಸಹ ಒಂದು ಟ್ಯಾಕ್ಸಿ ಸ್ಟ್ಯಾಂಡನ್ನು ತಮ್ಮ ನೇತೃತ್ವದಲ್ಲೇ ತಾವು ಅಧಿಕಾರಿಗಳಿಗೋ ಅಥವಾ ಮಂತ್ರಿಗಳಿಗೋ ಅಥವಾ ಅಲ್ಲಿನ ಶಾಸಕರಿಗೂ ಹೇಳಿ ಒಂದು ಸ್ಟ್ಯಾಂಡನ್ನು ಮಾಡಿಸ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಶಾಸಕರಲ್ಲಿ ಮನವಿಯನ್ನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.